ವಿಧಾನಸಭೆ ಕಲಾಪದಲ್ಲಿ ಗೃಹಲಕ್ಷ್ಮಿ ಗದ್ದಲ ಆಯ್ತಿದೆ. ಗ್ಯಾರಂಟಿ ಯೋಜನೆ ಚರ್ಚೆಗೆ ಅಶೋಕ್ ಮನವಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವರಿಂದ ತಪ್ಪು ಮಾಹಿತಿ ರವಾನೆ ಆಗಿದೆ. ಇದರ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಶೋಕ್ ಅವರು. ಹಣ ಬಿಡುಗಡೆ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವ ಮಾತನ್ನ ಆಡಿರುವಂಥದ್ದು. ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ದನಿ ಎತ್ತಿರುವಂಥದ್ದು ಅಶೋಕ್. ಚರ್ಚೆ ಮಾಡಬೇಕು, ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಹಣ ಬಿಡುಗಡೆ ಬಗ್ಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಪಟ್ಟನ್ನ ಹಿಡಿದು ಕೂತಿದೆ. ಅವಕಾಶವನ್ನ ಮಾಡಿಕೊಡಿ, ಚರ್ಚೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಡಳಿತ ಮತ್ತು ವಿಪಕ್ಷಗಳ ಶಾಸಕರ ನಡುವೆ ಇದೀಗ ಜಟಪಟಿ ಶುರುವಾಗಿರುವಂಥದ್ದು. 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಅದರಲ್ಲಿ 5,000 ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಸೋಮವಾರ ಅಂತ ಹೇಳಿದ್ರಿ. ಸೋಮವಾರ ಶಾಮನೂರು ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರ ನಾನು ಉತ್ತರ ಕೊಡ್ತೀನಿ ಅಂತ. ಇದು ದೊಡ್ಡ ಒಂದು ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಂಡು ಉತ್ತರ ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋ ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ಸದನಕ್ಕೆ ಮಿಸ್ಗೈಡ್ ಮಾಡಿದಾರೆ ಮಂತ್ರಿಗಳ. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ಮಧ್ಯಾಹ್ನ ಮೇಲೆ ಕೊಡ್ತೀರಾ? ನೋಡಿ ಸಚಿವ ಬರ್ಬೇಕಲ್ಲ ಸದನ ಇವತ್ತಿದ್ದಾರೆ ಇಲ್ಲೋ ಗೊತ್ತಿಲ್ಲ. ನಾನು ನೋಡ್ತೇನೆ ಮತ್ತೆ ಹೇಳ್ತೇನೆ. ಮಧ್ಯಾಹ್ನ ಕೊಡಿಸ್ಬೇಕು. ನಾನು ಮೊದಲು ಹೇಳ್ತೇನೆ ಮಾಡಿ ಕರೆಕ್ಟ್